ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ A2 ಪವಿತ್ರ ಗೌಡ A1 ದರ್ಶನ್ ರನ್ನ A1 ಮಾಡುವಂತಹ ಸಾಧ್ಯತೆ ಇದೆ ಅವರ ಪಾತ್ರದ ಕಾರಣಕ್ಕಾಗಿ ಪ್ರಕರಣದಲ್ಲಿ ಅನ್ನುವಂತಹ ಮಾತಿತ್ತು. ಬಟ್ ಈಗ ಕ್ಲಿಯರ್ ಇನ್ಫಾರ್ಮೇಶನ್ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇದೆ. ತನಿಖಾಧಿಕಾರಿಗಳಿಂದ ಸ್ಪಷ್ಟವಾದಂತಹ ಮಾಹಿತಿ ಸಿಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಎರಡನೇ ಆರೋಪಿ A2, ಪವಿತ್ರ ಗೌಡಾಳೆ A1 ಆರೋಪಿ, ಪ್ರಕರಣದ ಮೊದಲ ಆರೋಪಿ, ಪ್ರಕರಣದ ಸೂತ್ರಧಾರಿ, ಪ್ರಕರಣದ ಪ್ರಮುಖ ಆರೋಪಿ ಪವಿತ್ರ ಗೌಡ ಅನ್ನುವಂಥದ್ದನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ಪವಿತ್ರ A1, ದರ್ಶನ್ A2 ಅಂತ ಉಲ್ಲೇಖ ಮಾಡಲಾಗಿದೆ. ಕೋರ್ಟ್ಗೆ 3991 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದೆ ತನಿಖಾ ತಂಡ. ಒಂದು ಚರ್ಚೆ ಆರಂಭ ಆಗಿತ್ತು. ನಟ ದರ್ಶನ್ ರನ್ನ ಪ್ರಕರಣದಲ್ಲಿ A1 ಮಾಡಬಹುದು ಅವರ ಪಾತ್ರದ ಕಾರಣಕ್ಕಾಗಿ ಅಂತ ಹೇಳಿ. ಅವರ ಪಾತ್ರ ಮಹತ್ವದ್ದಾಗಿರೋದ್ರಿಂದ ಅವರು ಕೊಲೆಯಲ್ಲಿ ಹೆಚ್ಚಿನ ಇನ್ವಾಲ್ವ್ಮೆಂಟ್ ಅನ್ನ ತೋರಿಸಿದ್ದಾರೆ, ಅವರ ಪಾತ್ರ ಮಹತ್ವದಿದೆ, ಒಳಸಂಚಿನಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದೆಲ್ಲ ಮಾತು ಕೇಳಿ ಬಂದಿತ್ತು. ಹಾಗಾಗಿ ಅವರನ್ನ A1 ಮಾಡಬಹುದು ಅನ್ನುವಂತಹ ಚರ್ಚೆ ಆರಂಭ ಆಗಿತ್ತು. ಬಟ್ ಈಗ ಬಹಳ ಕ್ಲಿಯರ್ ಇನ್ಫಾರ್ಮೇಶನ್ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇದೆ. ತನಿಖಾಧಿಕಾರಿಗಳ ಮೂಲದಿಂದಾನೇ ಮಾಹಿತಿ ಸಿಗ್ತಾ ಇದೆ. ಚಾರ್ಜ್ ಶೀಟ್ ನಲ್ಲಿ A1 ಮಾಡಿರೋದು ಪ್ರಕರಣದ ಸೂತ್ರಧಾರಿಯಾಗಿರುವಂತಹ ಪವಿತ್ರ ಗೌಡನ. ಮೊನ್ನೆ ಜಾಮೀನು ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಪವಿತ್ರ ಗೌಡ ತಮ್ಮ ಪರವಾಗಿ ವಾದ ಮಂಡಿಸಿದ್ದೇನು ಅನ್ನುವಂಥದ್ದನ್ನ ನೀವು ಗಮನಿಸಿದ್ರಿ. ಪಾತ್ರನೇ ಇರಲಿಲ್ಲ, ಯಾವುದೇ ಒಳಸಂಚಿನಲ್ಲಿ ಭಾಗಿಯಾಗಿಲ್ಲ, ನನ್ನ ಕಕ್ಷಿದಾರರು ಅಂತ ಹೇಳಿ ಅವರ ಪರ ವಕೀಲರು ಟಾಮಿ ಸೆಬಾಸ್ಟಿಯನ್ ವಾದವನ್ನ ಮಂಡಿಸಿದ್ರು. ಯಾವುದೇ ರೀತಿಯಾದಂತಹ ಪಾತ್ರ ಇಲ್ಲ ಪವಿತ್ರ ಗೌಡಗೂ ಈ ಪ್ರಕರಣದಲ್ಲಿ. ಮೆಸೇಜ್ ಬಂದಿದ್ದನ್ನ ಪವನಿಗೆ ತಿಳಿಸಿದ್ದಷ್ಟೇ, ಉಳಿದಿದ್ದೆಲ್ಲ ಷಡ್ಯಂತ್ರ ದರ್ಶನ್ ಪವನ್ ಉಳಿದವರೆಲ್ಲ ಸೇರ್ಕೊಂಡು ಮಾಡಿದ್ರು. ಈಕೆ ಕಪಾಳ ಮೋಕ್ಷ ಚಪ್ಪಲಿಯಿಂದ ಹೊಡೆದಿದ್ದಷ್ಟೇ, ಅದನ್ ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ಪಾತ್ರ ಇಲ್ಲ ಅಂತ ಹೇಳಿ ವಾದಿಸಿದ್ರು. ಬಟ್ ಪೊಲೀಸರು ಸಲ್ಲಿಸಿದಂತಹ ರಿಮಾಂಡ್ ಕಾಪಿನಲ್ಲಿ ಆಕೆಯ ಬಟ್ಟೆಯಲ್ಲಿ ಆ ರಕ್ತದ ಕಲೆ ಪತ್ತೆಯಾಗಿತ್ತು ಅನ್ನುವಂಥ ಕಾರಣವನ್ನ ಇಟ್ಕೊಂಡು ಜಾಮೀನನ್ನ ನಿರಾಕರಿಸಲಾಗಿತ್ತು. ಬಟ್ ಇಲ್ಲಿ ಚಾರ್ಜ್ ಶೀಟ್ ನಲ್ಲಿ ಒಂದು ಕ್ಲಿಯರ್ ಆಗ್ತಾ ಇದೆ, ಪವಿತ್ರ ಗೌಡ ಈ ಪ್ರಕರಣದಲ್ಲಿ ಎಷ್ಟು ಮಹತ್ವದ ಪಾತ್ರವನ್ನ ವಹಿಸಿದ್ದಾರೆ ಅನ್ನೋದು. ಯಾಕಂದ್ರೆ ಅವರ ಮೊದಲ ಸ್ಥಾನ ಪ್ರಕರಣ FIR ದಾಖಲಾದಾಗ A1 ಆಗಿದ್ರು ಪವಿತ್ರ ಗೌಡ. ಚಾರ್ಜ್ ಶೀಟ್ ನಲ್ಲೂ ಕೂಡ ತನಿಖಾಧಿಕಾರಿಗಳು ಪವಿತ್ರ ಗೌಡನೇ A1 ಮಾಡಿದ್ದಾರೆ. ಅಂದ್ರೆ ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ A1 ಆಗಿದ್ದಾರೆ. ಆಕೆಯ ಪಾತ್ರವೇ ಮಹತ್ವದ್ದು, ಆಕೆಯೇ ಸೂತ್ರಧಾರಿ ಅನ್ನೋದನ್ನ ಪೊಲೀಸರು ಇಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ.